ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು ಏನಾಗ್ತದ ಇಲ್ಲಿ? ವೈಷ್ಣವ್ ಜೈಲಿಂದ ಬಿಡುಗಡೆ ಆಗಿದ್ದಾಯ್ತಾ? ಲಕ್ಷ್ಮಿ ಪ್ಲಾನ್ ಉಲ್ಟಾ ಹೊಡಿಲಿಲ್ವಾ? ಫೈನಲಿ ವೈಷ್ಣವ್ ಎಲ್ಲಿ? ಈ ಕಡೆ ಕೀರ್ತಿ ಏನೇ ಮಾಡಿದ್ರು ಕೂಡ ಲಕ್ಷ್ಮಿ ಹಾಗೆ ವೈಷ್ಣವ್ ಆಲ್ಬಮ್ ಸಾಂಗ್ನಲ್ಲಿ ಕಾಣಿಸ್ಕೊಳ್ಳುವುದನ್ನು ತಡೆಯೋಕೆ ಆಗಲೇ ಇಲ್ವಾ? ಫೈನಲಿ ಸಕ್ಸಸ್ ಆಗೇ ಬಿಟ್ಲ ಲಕ್ಷ್ಮಿ, ಸೋತೆ ಹೋದ್ಲ ಕೀರ್ತಿ. ಇದೆಲ್ಲದಕ್ಕೂ ಉತ್ತರ ಸಿಗಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಈ ಕಡೆ ವೈಷ್ಣವ್ ಜೈಲ್ಗೆ ಹೋಗ್ತಾನೆ, ಈ ಕಡೆ ನಿತಿನ್ ಆಫರ್ ಕೊಡ್ತಾನೆ ಲಕ್ಷ್ಮಿಗೆ. ಬಟ್ ಯಾವುದೇ ಕಾರಣಕ್ಕೂ ಆ ಆಫರನ್ನು ಒಪ್ಕೊಳ್ಳೋದಿಲ್ಲ. ಏನೇ ಮಾಡ್ತಾಳೆ ಲಕ್ಷ್ಮಿ. ಈ ಕಡೆ ಕಾವೇರಿ ಅವರು ಕಿರ್ಚಾಡ್ತಾರೆ, ಚೀರಾಡ್ತಾರೆ, ನಿನ್ನ ಗಂಡನ್ನ ಬಿಡಿಸ್ಕೊಂಡು ಬರೋಕೆ ಇರೋದು ಒಂದೇ ಹಾದಿ, ಅದನ್ನು ಒಪ್ಕೊಳ್ಳೇಬೇಕು ಅಂತ ಪ್ರೆಷರ್ ಹಾಕ್ತಾರೆ. ಆದರೆ ಸ್ವಾಭಿಮಾನದ ಹೆಣ್ಮಗಳು ಲಕ್ಷ್ಮಿ ಯಾವುದೇ ಕಾರಣಕ್ಕೂ ಅವನ್ನ ಕಾಲು ಇಟ್ಕೊಂಡು ಕ್ಷಮೆ ಕೇಳುವುದೇ ಇಲ್ಲ ಅಂತ ಹೇಳ್ಬಿಡ್ತಾಳೆ. ಬಿಕಾಸ್ ತಪ್ಪು ಮಾಡಿಲ್ಲ ಅಂದ್ರ ಮೇಲೆ ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ. ನನ್ನ ಗಂಡನ್ನ ಬಿಡಿಸ್ಕೊಂಡು ಬರೋದು ಹೇಗೆ ಅಂತ ನನಗೆ ಗೊತ್ತದೆ, ನಾನು ಹೊರಗಡೆ ತರ್ತೇನೆ ಅಂತ ಹೇಳ್ತಾಳೆ. ಈ ಕಡೆ ಕಾವೇರಿ ಅವ್ರಿಗಂತೂ ಲಕ್ಷ್ಮಿ ಮೇಲೆ ಸಿಟ್ಟು, ಬಟ್ ಮನೆಯವ್ರು ಎಲ್ಲರೂ ಸಪೋರ್ಟ್ ಕೂಡ ಲಕ್ಷ್ಮಿಗಿದೆ. ಈವನ್ ಕುಸುಮ ಆಂಟಿ ಸಪೋರ್ಟ್ ಕೂಡ ಲಕ್ಷ್ಮಿಗೆ ಇದೆ. ಕುಸುಮ ಆಂಟಿ ಕೂಡ ಲಕ್ಷ್ಮಿ ಹೇಳುವುದನ್ನೇ ಸರಿ ಅಂತ ಹೇಳ್ತಾರೆ. ಕಾವೇರಿ ಅವ್ರಿಗೆ ಬೈತಾರೆ, ನಿಂದು ಅಹಂಕಾರ ಅಂತ ಹೇಳಿ ತೆಗಳುತ್ತಾರೆ. ಈ ಕಡೆ ವೈಷ್ಣವ್ ಹತ್ರ ಬಂದು ಇದೆಲ್ಲವನ್ನ ಹೇಳಿ ಏನೋ ಮಾಡಿಬಿಡ್ತಾಳಂತೆ. ಪೊಲೀಸವರು ಹೇಳ್ತಿದ್ದಾರೆ, ಲಾಯರ್ಗಳು ಹೇಳ್ತಿದ್ದಾರೆ, ಯಾವುದೇ ಕಾರಣಕ್ಕೂ ನಿನ್ನ ಆಚೆ ಕರ್ಕೊಂಡು ಬರೋಕ್ಕಾಗಲ್ಲ ಅಂತ. ಇವಳೇನೋ ಮಾಡಿಬಿಡ್ತಾಳಂತೆ. ಏನು ಮಾಡಿಬಿಡ್ತಾಳೆ? ಬೋಲ್ಡಾಗಿ ಬಾಯಿ ಹಡ್ಕೊಂಡು ಮಾತಾಡ್ಬಿಡ್ತಾಳೆ ಅಷ್ಟೆ. ಏನು ಮಾಡಬೇಕೋ ಹುಡುಗಿ ಜೊತೆನೇ ಗೊತ್ತಾಗ್ತಿಲ್ಲ. ವೈಷ್ಣವ್ ನೀನಾದರೂ ಸ್ವಲ್ಪ ಹೇಳು ಅಂತ ಅಮ್ಮ ಮಗಂಗೆ ಹೇಳ್ತಾ ಇದ್ರ. ಈ ಕಡೆ ವೈಷ್ಣವ್ ಹೆಂಡ್ತಿನ ಸಪೋರ್ಟ್ ಮಾಡ್ತಿದ್ದಾರೆ. ಅಮ್ಮ ನೀನೇನು ತಲೆ ಕೆಡಿಸ್ಕೋಬೇಡ, ಅವ್ರು ಏನು ಮಾಡ್ತಾರೋ ಮಾಡೋಕೆ ಬಿಟ್ಬಿಡು, ನಂಗೆ ತುಂಬ ನಂಬಿಕೆ ಇದೆ ಅವ್ರ ಮೇಲೆ. ಅವ್ರು ಏನೇ ಹೆಜ್ಜೆ ಇಟ್ಟರೂ ಕೂಡ ತುಂಬ ಚೆನ್ನಾಗಿ ಯೋಚನೆ ಮಾಡೇ ಇರ್ತಾರೆ. ನೀನೇನು ಅದ್ರ ಬಗ್ಗೆ ವರಿ ಮಾಡ್ಕೋಬೇಡ. ಅವರು ಗೆದ್ದೇ ತೀರ್ತಾರೆ. ಒಮ್ಮೆ ಡಿಸೈಡ್ ಮಾಡಿದ್ರು ಅಂದರೆ ಅದನ್ನು ಖಂಡಿತ ಮುಗಿಸೋದಂಕ ಬಿಡೋದಿಲ್ಲ. ಅವರು ಅಂಥ ಛಲಗಾತಿ, ಅಂಥ ಧೈರ್ಯವಂತೆ ಅಂತ ಹೊಗಳುತ್ತಿದ್ದಾರೆ. ಇದಿನ್ಯಾವುದನ್ನು ಕೂಡ ಕಾವೇರಿ ಅವ್ರಿಗೆ ಕೇಳಿಸ್ಕೊಳಕ್ಕೆ ಸಾಧ್ಯ ಇಲ್ಲ. ನನಗಿಂತ ಓವರ್ಟೇಕ್ ಮಾಡ್ತಿದ್ದಾಳೆ ಅನ್ನೋ ಒಂದು ಜೆಲಸ್ ಕಾಡುತ್ತೆ. ಫೈನಲಿ ಇಲ್ಲಿ ಮನೇಲಿ ಅಣ್ಣ ಜೈಲ್ಗೆ ಹೋಗ್ತಾನೋ ಎಲ್ಲಿಗೆ ಹೋಗ್ತಾನೋ, ತಾನು ಚೆನ್ನಾಗಿದ್ರೆ ಸಾಕು, ತನ್ನ ಹೊಟ್ಟೆ ತುಂಬಿದ್ರೆ ಸಾಕು, ಯಾರು ಕಟ್ಕೊಂಡು ನನಗೇನಾಗಬೇಕು ಅನ್ನೋ ವಿಧಿ ನೇಚರ್ ಮನೆಯವ್ರಿಗೆ ಯಾರಿಗೂ ಕೂಡ ಇಷ್ಟ ಆಗೋದಿಲ್ಲ. ಈ ಕಡೆ ಅದಕ್ಕೆ ಹೇಳೋ ಒಂದೇ ಮಾತು ವಿಧಿ, ಹಾಗಿದ್ರೆ ನೀವು 1 ವರ್ಷ ತನಕ ಹಸ್ಕೊಂಡಿರ್ತೀರಾ? 1 ವರ್ಷ ತನಕ ಅಡುಗೆ ಮಾಡಿಬಿಡಿ ಮನೇಲಿ. ಯಾಕೆ ಮಾಡ್ತೀರಾ? ಯಾಕಂದರೆ ಅಣ್ಣ ಅಷ್ಟು ಸಾಲಿಡ್ ಪ್ರೂಫ್ ಇದೆ ಅಣ್ಣನ ವಿರುದ್ಧವಾಗಿ. ಅಣ್ಣನ ಅಷ್ಟು ಎಗೇನ್ಸ್ಟ್ ಆಗಿದೆ. ಜೊತೆಗೆ ಆ ಒಂದು ಸೆಲ್ಲಲ್ಲಿ ಪೊಲೀಸ್ ಸ್ಟೇಷನಲ್ಲೂ ಕೂಡ ಫೈಟ್ ಮಾಡ್ಕೊಂಡಿದ್ದಾನೆ. ಯಾವುದೇ ಕಾರಣಕ್ಕೂ ಅವನಿಗೆ 1 ವರ್ಷ ಅಂತೂ ಹೊರಗಡೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಜೊತೆಗೆ ಅಣ್ಣನ ಹೆಸರಿಗೆ ಕಳಂಕ ಬಂದಿದೆ. ಯಾವುದೇ ಕಾರಣಕ್ಕೂ ನಿನ್ನ ಮಗನ ಸೆಲೆಬ್ರಿಟಿ ಸ್ಟೇಟಸ್ನ ಮರೆತು ಬಿಡುವಮ್ಮ ಅಂತ ಹೇಳ್ತಾಳೆ ವಿಧಿ. ಇದರಿಂದಾಗಿ ಮನೆಯವ್ರು ಎಲ್ರಿಗೂ ಗಾಬರಿ ಆಗುತ್ತೆ. ಈ ಕಡೆ ಲಕ್ಷ್ಮಿ ಪ್ಲ್ಯಾನ್ ವರ್ಕೌಟ್ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಎಲ್ಲರೂ ಕೂಡ ಮನೆ ಒಳಗಡೆ ಹೋಗಿದ್ದಾರೆ. ಡೀನು ಮನೆ ಒಳಗಡೆ ಈ ಕಡೆ ತಲೆನ ಮುಸ್ಕಿಯ ಸರ್ಗ ಹಾಕ್ಕೊಂಡು ಹೋಗಿದ್ದಾರೆ. ಕಾಣಿಸ್ಬಾರ್ದು, ನಾವು ಯಾರು ಅಂತ ಅವ್ರಿಗೆ ಗೊತ್ತಾಗಬಾರ್ದು ಅಂತ. ಅಲ್ಲಿ ಡೀನು ಅಮ್ಮ ಯಾಕೆ ಈ ರೀತಿ ಬಂದಿದ್ರ ಅಂತ ಕೇಳೋದಕ್ಕೆ, ಒಂದು ಪೂಜೆಗೆ ಬರಬೇಕಾದ್ರೆ ಈ ರೀತಿ ಬರೋದು ನಮ್ಮ ಸಂಪ್ರದಾಯ ಅಂತ ಹೇಳ್ಬಿಡ್ತಾರೆ. ಸರಿ, ಇನ್ನೇನು ಮಾಡೋದು ಅನ್ಕೋತಾರೆ. ಅಂಕಿತ್ ಕೂಡ ಇದ್ದಾನೆ. ಅಂಕಿತ್ ಕೂಡ ಹೆಣ್ಮಕ್ಳ ಜೊತೆ ಯಾಕಪ್ಪ 4 ಜನ ಹೋಗಿದ್ದು ಸಾಕಾಗ್ಲಿಲ್ವಾ ಅಂತ ಅನ್ಕೋಬಹುದು. ಬಟ್ ಅದರಿಂದ ಲಕ್ಷ್ಮಿ ಪ್ಲಾನ್ ಅದ. ಹೀಗೆ ಡೀನು ಹೆಣ್ಮಕ್ಳನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾನೋ ಅದನ್ನು ಅವ್ರ ಮನೆಯವರೆಲ್ಲರೂ ಕೂಡ ನನ್ನ ಮಗ ಸಾಚ ಪುರುಷೋತ್ತಮ ಅಂತ ಅಂದ್ಕೊಂಡಿದ್ದಾರೋ ಆ ಒಂದು ಮುಖವಾಡನ ಕಳ್ಚಿ ಬೀಳ್ಸೋಕೆ, ಅವ್ರ ಕಣ್ಣಿಗೆ ಕಟ್ಟಿದಂಥ ಪುರಿನ ತೆಗಿಯೋಕ್ಕೋಸ್ಕರ ಅಂಕಿತ್ನ ಲಕ್ಷ್ಮಿ ಪ್ಲ್ಯಾನ್ ಮಾಡಿ ಅವ್ರ ಜೊತೆ ಕರ್ಕೊಂಡು ಹೋಗಿದ್ದಾಳೆ. ಈ ಕಡೆ ಅಂಕಿತ್ ಯಾಕೆ ಬಂದ ಅಂತ ಅವರು ಪ್ರಶ್ನೆ ಮಾಡೋದಕ್ಕೆ, ಅವನು ಅಮ್ಮನ ಜೊತೆ ಪೂಜೆಗೆ ಬಂದಿದ್ದಾನೆ, ಪೂಜೆ ಇಷ್ಟ ಅಂತ ಏನು ಹೇಳ್ತಾರೆ. ಜೊತೆಗೆ ಈ ಕಡೆ ಅಂಕಿತ್ ಕೂಡ ಕುತ್ಕೊಂಡಿದ್ದಾನೆ. ಆ 3 ಡೀನೋ ತಂಗಿಯಲ್ಲಿ ಒಬ್ಬ ತಂಗಿನ ತುಂಬ ಕೆಟ್ಟ ದೃಷ್ಟಿಯಲ್ಲಿ ನೋಡೋ ರೀತಿ ಡ್ರಾಮಾ ಮಾಡ್ತಿದ್ದಾನೆ ಅಂಕಿತ್. ಬಿಕಾಸ್ ಅವನು ಒಳ್ಳೆ ಹುಡುಗ. ಅಲ್ಲಿ ಅವರ ಪ್ಲ್ಯಾನ್ ಪ್ರಕಾರ ಅವಳನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಿದ್ದಾನೆ. ಇದು ಆಕೆಗೆ ಇರ್ಸು ಮುರ್ಸಾಗ್ತದೆ. ಏನಿದು, ನನ್ನ ದೃಷ್ಟಿ ಸರಿ ಇಲ್ವಾ, ಅವನು ಸರಿಯಾಗಿ ನೋಡ್ತಿಲ್ವಾ? ಹಾಗಾದರೆ ನನಗೆ ಯಾಕೋ ಅನ್ನಿಸ್ತದೆ ನನ್ನ ದೃಷ್ಟಿ ಸರಿ ಇಲ್ವೇನೋ, ಚಿಕ್ಕ ಹುಡುಗ ಅಂತ ಅನ್ಕೋತಾಳೆ. ಬಟ್ ಮತ್ತೆ ಅಂಕಿತ್ ನೋಟ ಸರಿ ಕಾಣಿಸೋದಿಲ್ಲ. ಅಮ್ಮನ ಹತ್ರ ಹೋಗ್ತಾಳೆ, ಅಲ್ಲೂ ಕೂಡ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಿದ್ದಾನೆ. ಅಷ್ಟರಲ್ಲಿ ನಿತಿನ್ ಬರ್ತಾನೆ. ನಿತಿನ್
ಮೇಲ್ಗಡೆ ಡಿನೋ ರೂಮ್ಗೆ ಹೋಗ್ತಾನೆ. ಅಲ್ಲಿಗೆ ಹೋಗ್ತಿದ್ದಾಗ ಈ ಕಡೆ ಕೆಲಸದವರಿಂದ ಜ್ಯೂಸ್ ತೊಗೊಂಡು ಹೋಗ್ತಾರೆ. ಈ ಕಡೆ ಸುಪ್ರೀತಾ ಕೂಡ ಅವ್ರ ಜೊತೆನೇ ಹೋಗ್ತಾರೆ. ಈ ಕಡೆ ಅವರ ಒಂದು ಸರ್ವೆಂಟ್ ಒಳಗಡೆ ಹೋಗಿ ಜ್ಯೂಸ್ ಕೊಡ್ತಿದ್ರೆ ಅವರಿಬ್ಬರು ನೋಟ ಕೂಡ ಸರಿ ಇಲ್ಲ, ಟಚಿಂಗ್ ಕೂಡ ಸರಿ ಇಲ್ಲ. ಇದು ಎಲ್ಲವನ್ನ ಕೂಡ ಸುಪ್ರೀತಾ ಕ್ಯಾಪ್ಚರ್ ಮಾಡ್ಕೋತಿದ್ದಾರೆ. ನಂತರ ಇಬ್ಬರು ಕೂಡ ಮಾತಾಡ್ಕೋತಾರೆ, ವೈಷ್ಣವ್ನ ಜೈಲ್ಗೆ ಹಾಕಿ ಫಿಕ್ಸ್ ಮಾಡಿಸ್ಬೇಕು, ಆಮೇಲೆ ಲಕ್ಷ್ಮಿನ ಹೇಗಾದರೂ ಮಾಡಿ ಅವಳಿಗೆ ಬುದ್ಧಿ ಕಲಿಸ್ಬೇಕು, ಜೊತೆಗೆ ನಾವು ನಾಟಕ ಮಾಡ್ತಿದ್ದೀವಿ, ಯಾವುದೇ ರೀತಿ ಕೂಡ ಅವನು ಲಾಕ್ ಆಗದೆ ಹೋಗಬಾರ್ದು, ಆ ರೀತಿ ನಾವು ಮೋಸ ಮಾಡಿ ಅವನನ್ನು ಜೈಲ್ಗೆ ಒಳಗಡೆ ಹಾಕ್ಸಿದ್ದೀವಿ. ಜೊತೆಗೆ ಕೈಗೇನೂ ಕೂಡ ಆಗೇ ಇಲ್ಲ ಡಿನೋಗೆ, ಆದರೂ ಬ್ಯಾಂಡೇಜ್ ಹಾಕೊಂಡು ನಾಟಕ ಮಾಡ್ತಿದ್ದಾರೆ. ಯಾವುದೇ ಮಾರಣಾಂತಿಕ ಹಲ್ಲೆ ನಡೆದಿಲ್ಲ. ಇದೆಲ್ಲವನ್ನ ಕೂಡ ಅವರಿಬ್ಬರು ಮಾತಾಡ್ತಿದ್ದಾರೆ. ನಾವು ಡ್ರಾಮಾ ಮಾಡ್ತಿರೋದು, ಮೋಸ ಮಾಡಿ ವೈಷ್ಣವ್ನ ಜೈಲ್ಗೆ ಹಾಕ್ಸಿರೋದು, ಜೊತೆಗೆ ಅವರಿಬ್ಬರ ಒಂದು ಬ್ಯಾಡ್ ಬಿಹೇವಿಯರ್ ಎಲ್ಲವನ್ನ ಕೂಡ ಮಾತಾಡ್ತಿದ್ದಾರೆ. ಈ ಕಡೆ ಸುಪ್ರೀತಾ ಎಲ್ಲವನ್ನ ಕೂಡ ಕ್ಯಾಪ್ಚರ್ ಮಾಡ್ಕೋತಿದ್ದಾರೆ. ಒಂದು ಸೋಲಿಡ್ ಪ್ರೂಫ್ ಅವರಿಬ್ಬರ ವಿರುದ್ಧ ಸುಪ್ರೀತಾ ಕೈಗೆ ಸೇರಿದ ನಂತರ ಈ ಕಡೆ ಎಲ್ರಿಗೂ ಕೂಡ ಭಾಗಿನ ಕೊಡ್ತಾರೆ. ನಂತರ ಅಂಕಿತ್ಗೆ ಕೂಡ ಭಾಗಿನ ತೊಗೊಂಡು ಬರ್ತಾರೆ. ಈ ಕಡೆ ಹುಡುಗಿ ಕೊಡಬೇಕಿದ್ರೆ ಈ ಕಡೆ ಅಂಕಿತ್ ಬಿಹೇವಿಯರು ತುಂಬಾ ವಿಯರ್ಡ್ ಆಗಿರುತ್ತೆ. ಇದರಿಂದ ಹುಡುಗಿ ಕಿರ್ಚಾಡ್ತಾರೆ, ಚೀರಾಡ್ತಾರೆ. ಫೈನಲಿ ಏನಾಗುತ್ತೆ ಇಲ್ಲಿ, ಅಮ್ಮ ಯಾಕೆ ರೀತಿ ಅಂತ ಹೇಳಿ ಅವನ ವಿರುದ್ಧ ಮಾತಾಡೋಕ್ಕೆ ಶುರು ಮಾಡಿದಾಗ ಆ ಕಡೆ ಡಿನೋ ಬಂದಾಗ ಇವ್ರು ಎಲ್ಲರೂ ಕೂಡ ಡಿನೋ ಮುಖವಾಡನ ಕಳ್ಸಿಡೋಕೆ ಇವರವನ್ನ ಸೆರ್ಗನ್ನ ತೆಗೆದು ಫೈನಲಿ ನಿತಿನ್ ಡಿನೋ ಮುಖವಾಡನ ಇಡ್ತಾರೆ. ಎಲ್ರಿಗೂ ಕೂಡ ಡಿನೋ ಮುಖವಾಡ ಗೊತ್ತಾಗತ್ತಾ. ಫೈನಲಿ ಹೇಗಾಗತ್ತೆ ಅದು ಅನ್ನೋದನ್ನು ತಿಳ್ಕೊಬೇಕು. ಆದರೆ ಒಂದಂತೂ ಶತಸದ್ದ, ಫೈನಲಿ ಡಿನೋ ನಿತಿನ್ ಇಬ್ಬರು ಕೂಡ ಸೇರಿಕೊಂಡು ವೈಷ್ಣವ್ ಮತ್ತು ಲಕ್ಷ್ಮಿಗೆ ಕ್ಷಮೆ ಕೇಳಬೇಕಾಗತ್ತೆ. ಫೈನಲಿ ಕಂಪ್ಲೇಂಟ್ ವಾಪಸ್ ತಗೋತಾರೆ. ವೈಷ್ಣವ್ ರಿಲೀಸ್ ಆಗ್ತಾನೆ. ಫೈನಲಿ ಗೆಲುವು ಲಕ್ಷ್ಮಿದಾಗತ್ತೆ. ಕಾವೇರಿ ತಲೆ ತಗ್ಗಿಸ್ಬೇಕಾಗತ್ತೆ. ಲಕ್ಷ್ಮಿನ ಪ್ರೇಸ್ ಮಾಡ್ತಾರೆ ಮನೇಲಿ. ಫೈನಲಿ ಆ ಆಲ್ಬಮ್ ಸಾಂಗ್ ರಿಲೀಸ್ ಆಗ್ತಿದೆ. ಲಕ್ಷ್ಮಿ ಹಾಗೆ ವೈಷ್ಣವ್ ತುಂಬ ಸಖತ್ತಾಗಿ ಆಲ್ಬಮ್ ಸಾಂಗಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ. ಈ ಕಡೆ ಕಂಫರ್ಟ್ ಝೋನಲ್ಲೇ ಈ ಕಡೆ ಲಕ್ಷ್ಮಿ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಮುದ್ದಾಗಿ ಸೀರೆ ಉಟ್ಕೊಂಡು ನೈಸ್ ಆಗಿ ಕಾಣಿಸ್ತಿದ್ದಾರೆ. ಪ್ರಿಟಿ ಲುಕ್ಕಲ್ಲಿದ್ದಾರೆ. ಫೈನಲಿ ವೈಷ್ಣವ್ ಹಾಗೆ ಲಕ್ಷ್ಮಿಯ ಆಲ್ಬಮ್ ಸಾಂಗ್ ಭರ್ಜರಿಯಾಗಿ ಲಾಂಚ್ ಆಗ್ತದೆ. ಹಾಗಿದ್ರೆ ಅದು ಹೇಗಿದೆ, ಹೀಗಾಗುತ್ತೆ, ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಷಯಕ್ಕೋಸ್ಕರ ವೇಟ್